ಹಾಯ್ ಥಿಂಕರ್ಸ್, ಭೂಮಿಯ 71% ಭಾಗದಲ್ಲಿ ಕೇವಲ ಸಮುದ್ರಗಳಿವೆ. ಆ ಸಮುದ್ರಗಳು ಎಷ್ಟೊಂದು ರಹಸ್ಯವಾಗಿವೆ ಅನ್ನೋದು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಎಸ್ಟಿಮೇಟ್ ಪ್ರಕಾರ ನಮ್ಮ ಭೂಮಿಯ ಮೇಲೆ ಸುಮಾರು 3,72,000 ಬೀಚಸ್ ಇದ್ದಾವೆ. ಅದರಲ್ಲೂ ಏಷ್ಯಾ ಪಸಿಫಿಕ್ ರೀಜನ್ ಅಲ್ಲಿ ಹೆಚ್ಚು ಬೀಚಸ್ ಕಂಡು ಬರ್ತವೆ. ಸಾಮಾನ್ಯವಾಗಿ ಬೀಚಸ್ ಎಲ್ಲ ನೋಡೋದಕ್ಕೆ ಒಂದೇ ರೀತಿಯಲ್ಲಿ ಇರ್ತವೆ, ಆದ್ರೆ ನಿಮ್ಗೆ ಗೊತ್ತಾ, ಕೆಲವು ಬೀಚಸ್ ಮಾತ್ರ ತುಂಬಾನೇ ವಿಚಿತ್ರವಾಗಿ ಕಾಣ್ತವೆ. ಉದಾಹರಣೆಗೆ ರಾತ್ರಿಯಲ್ಲಿ ಹೊಳೆಯುವ ಈ ವಿಚಿತ್ರವಾದ ಬೀಚ್ ಅನ್ನ ನೋಡಿ ತುಂಬಾನೇ ವಿಸ್ಮಯವಾಗಿದೆ ಅಲ್ವಾ? ಈ ರೀತಿಯ ಅದ್ಭುತವಾದ ಮತ್ತು ವಿಸ್ಮಯವಾದ ಬೀಚಸ್ ಬಗ್ಗೆ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. 100K ಸಬ್ಸ್ಕ್ರೈಬರ್ಸ್ ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂಬರ್ 9, ಜೋಕುಲ್ ಸ್ರೋಲಾನ್ ಬೀಚ್, ಐಸ್ಲ್ಯಾಂಡ್. ಬೀಚ್ ಅಲ್ಲಿ ಬರೀ ಮರಳನ್ನ ನೋಡಿ ಬೋರ್ ಆಗಿದ್ಯಾ? ಹಾಗಿದ್ರೆ ಐಸ್ಲ್ಯಾಂಡ್ ನಲ್ಲಿರುವ ಈ ವಿಚಿತ್ರವಾದ ಬೀಚ್ ಅನ್ನ ನೋಡಿ. ಸಾಧ್ಯವಾದ್ರೆ ಒಮ್ಮೆ ವಿಸಿಟ್ ಮಾಡೋಕೆ ಟ್ರೈ ಮಾಡಿ. ಇದೊಂದು ಗ್ಲೇಸಿಯರ್ಸ್ ಇಂದ ಏರ್ಪಟ್ಟಿರುವ ಅದ್ಭುತವಾದ ಪ್ರದೇಶ. 1935ರಲ್ಲಿ ಇಲ್ಲಿರುವ ಗ್ಲೇಷಿಯರ್ ಕರಗಿದ ಕಾರಣ ಇಲ್ಲಿ ಒಂದು ದೊಡ್ಡ ಲೇಕ್ ಕ್ರಿಯೇಟ್ ಆಗಿದೆ. ಐಸ್ಲ್ಯಾಂಡ್ ನಲ್ಲಿರುವ ಅತಿ ಹೆಚ್ಚು ಆಳವಾದ ಲೇಕ್ ಇದು. ಈ ಲೇಕ್ ನ ಎದುರುಗಡೆ ಒಂದು ಬೀಚ್ ಕೂಡ ಇದೆ. ಅದನ್ನ ಡೈಮಂಡ್ ಬೀಚ್ ಅಂತ ಕೂಡ ಕರೆಯಲಾಗುತ್ತೆ. ಈ ಬೀಚ್ ನಲ್ಲಿರುವ ಕಪ್ಪು ಬಣ್ಣದ ಮರಳಿನಲ್ಲಿ ಐಸ್ ಕ್ಯೂಬ್ಸ್ ಹಾಗೂ ಕ್ರಿಸ್ಟಲ್ಸ್ ಗಳು ಕಂಡು ಬರ್ತವೆ. ಈ ಅದ್ಭುತವಾದ ದೃಶ್ಯದಿಂದ ಈ ಬೀಚ್ ಪ್ರಪಂಚದಾದ್ಯಂತ ಫೇಮಸ್ ಆಗಿದೆ. ಕಪ್ಪು ಬಣ್ಣದ ಮರಳಿನಲ್ಲಿರುವ ಈ ಐಸ್ ಕ್ಯೂಬ್ಸ್ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ನೋಡೋದಕ್ಕೆ ಈ ಬೀಚ್ ನಲ್ಲಿ ಡೈಮಂಡ್ ಗಳ ಮಳೆಯಾಗಿರ್ಬೋದು ಅಂತ ನಮ್ಗೆಲ್ಲ ಅನ್ಸುತ್ತೆ. ಆ ಸಮುದ್ರದ ಅಲೆಗಳು ಈ ಐಸ್ ಕ್ಯೂಬ್ಸ್ ಅನ್ನ ಪದೇ ಪದೇ ಮುಟ್ಟಿ ಹೋಗುವ ದೃಶ್ಯ ತುಂಬಾನೇ ಅದ್ಭುತವಾಗಿ ಕಾಣುತ್ತೆ. ಈ ಪ್ರದೇಶದಲ್ಲಿ ಐಸ್ ಕ್ಯೂಬ್ಸ್ ನ ಜೊತೆಗೆ ಸುಂದರವಾದ ಪಕ್ಷಿಗಳು ಹಾಗೂ ಸೀಲ್ಗಳು ಕೂಡ ಕಂಡು ಬರ್ತವೆ. ನಂಬರ್ 8, ವಾಡೋ ಬೀಚ್, ಮಾಲ್ಡೀವ್ಸ್. ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತವೋ, ಮಾಲ್ಡೀವ್ಸ್ ನಲ್ಲಿರುವ ಈ ವಾಡೋ ಬೀಚ್ ಕೂಡ ಅಷ್ಟೇ ಸುಂದರವಾಗಿ ಕಾಣಿಸುತ್ತೆ. ಈ ವಾಡೋ ಬೀಚ್ ಅನ್ನ ಕೆಲವರು ಸೀ ಆಫ್ ಸ್ಟಾರ್ ಅಂತ ಕೂಡ ಕರೀತಾರೆ. ದಿನದಲ್ಲಿ ಎಲ್ಲಾ ಬೀಚ್ ಗಳ ತರ ಇದು ಕೂಡ ಸುಂದರವಾಗಿ ಕಾಣುತ್ತೆ, ಆದ್ರೆ ರಾತ್ರಿಯಲ್ಲಿ ಮಾತ್ರ ಈ ಬೀಚ್ ಕೇವಲ ಸುಂದರವಾಗಿ ಕಾಣುವುದಿಲ್ಲ, ಒಂದು ಅದ್ಭುತದ ರೀತಿಯಲ್ಲಿ ಕಾಣಿಸುತ್ತೆ. ಅಂದ್ರೆ ಕತ್ತಲಾದ ಕೂಡಲೇ ಪ್ರಪಂಚದ ಅತ್ಯಂತ ವಿಭಿನ್ನವಾದ ಬೀಚ್ ಆಗಿ ಈ ಬೀಚ್ ಬದಲಾಗುತ್ತೆ. ಅಂದ್ರೆ ಈ ಬೀಚ್ ನಲ್ಲಿರುವ ನೀರನ್ನ ಮುಟ್ಟಿದ್ರೆ ಅದು ನೀಲಿ ಬಣ್ಣದಲ್ಲಿ ಹೊಳೆಯುತ್ತೆ. ಇದು ನಂಬೋದಕ್ಕೆ ನಿಮ್ಗೆ ಕಷ್ಟವಾಗಬಹುದು, ಆದ್ರೆ ಈ ಘಟನೆ ನಿಜವಾಗ್ಲೂ ನಡೆಯುತ್ತೆ. ನೀರಿನಲ್ಲಿ ಅಲೆಗಳು ಬಂದಾಗಲೆಲ್ಲ ಈ ರೀತಿ ನೀಲಿ ಬಣ್ಣದ ಬೆಳಕು ಕಾಣಿಸುತ್ತೆ. ಈ ಬೀಚ್ ನಲ್ಲಿ ನೀಲಿ ಬಣ್ಣದ ಬೆಳಕು ಬರೋದಕ್ಕೆ ಕಾರಣವೇನು ಗೊತ್ತಾ? ವಿಜ್ಞಾನಿಗಳ ಪ್ರಕಾರ ಇದೊಂದು ನ್ಯಾಚುರಲ್ ಫಿನಾಮಿನಾ ಆಗಿದೆ. ಈ ನೀರಿನಲ್ಲಿರುವ ಮೈಕ್ರೋ ಲಿವಿಂಗ್ ಆರ್ಗಾನಿಸಮ್ಸ್ ನೀರು ಅಲುಗಾಡಿದಾಗಲೆಲ್ಲ ಈ ನೀಲಿ ಬಣ್ಣದ ಬೆಳಕನ್ನ ಉತ್ಪಾದಿಸುತ್ತೆ. ಈ ಪ್ರೋಸೆಸ್ ಅನ್ನ ಬಯೋಲೂಮಿನೆಸೆನ್ಸ್ ಅಂತ ಕರೀತಾರೆ. ನಂಬರ್ 7, ರೆಡ್ ಸ್ಯಾಂಡ್ ಬೀಚ್, ಗಲಾಪಗೋಸ್ ಐಲ್ಯಾಂಡ್. ಸೌತ್ ಅಮೆರಿಕಾದಲ್ಲಿರುವ ಈಕ್ವಡರ್ ದೇಶದ ಬಳಿ ಒಂದು ವಿಚಿತ್ರವಾದ ಐಲ್ಯಾಂಡ್ ಇದೆ. ಈ ಐಲ್ಯಾಂಡ್ ನಲ್ಲಿ ಕೆಂಪು ಬಣ್ಣದ ಮರಳು ಇರುವ ಬೀಚ್ ಇದೆ. ಈ ಕೆಂಪು ಬಣ್ಣದ ಬೀಚ್ ಅನ್ನ ನೋಡಲು ಪ್ರತಿ ವರ್ಷ ಸಾವಿರಾರು ಜನ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಎಲ್ಲಾ ಬೀಚ್ ಗಳಿಗಿಂತ ಇದನ್ನ ತುಂಬಾನೇ ವಿಭಿನ್ನವಾಗಿ ಮಾಡುವುದು ಅಲ್ಲಿರುವ ಕೆಂಪು ಬಣ್ಣದ ಮರಳು. ಇದರಿಂದ ಈ ಬೀಚ್ ನೋಡೋದಕ್ಕೆ ಕೆಂಪು ಬಣ್ಣದಲ್ಲಿ ಕಂಡು ಬರುತ್ತೆ. ಅಷ್ಟಕ್ಕೂ ಈ ಮರಳಿಗೆ ಕೆಂಪು ಬಣ್ಣ ಬರೋದಕ್ಕೆ ಮುಖ್ಯ ಕಾರಣ ಬಂದು ಅಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿಣಾಂಶ ಇರೋದು. ಮೊದಲು ಈ ಐಲ್ಯಾಂಡ್ ನಲ್ಲಿ ಒಂದು ಆಕ್ಟಿವ್ ವಾಲ್ಕನೋ ಇತ್ತು. ಒಂದು ದಿನ ಆ ವಾಲ್ಕನೋ ಬ್ಲಾಸ್ಟ್ ಆಗಿ ಆ ಐಲ್ಯಾಂಡ್ ನಲ್ಲಿ ಕಬ್ಬಿಣಾಂಶ ತುಂಬಾನೇ ಹೆಚ್ಚಾಗುತ್ತೆ. ಇದರಿಂದ ಅಲ್ಲಿರುವ ಮರಳು ಕೆಂಪು ಬಣ್ಣಕ್ಕೆ ಬದಲಾಗಿದೆ. ಈ ಮರಳಿನ ಮೇಲೆ ಸಮುದ್ರದ ನೀರು ಬಂದಾಗ ನೀರು ಕೂಡ ಕೆಂಪು ಬಣ್ಣದಲ್ಲಿ ಇರೋ ತರ ನಮ್ಗೆ ಕಾಣಿಸುತ್ತೆ. ಅಂದ್ರೆ ರಕ್ತದಿಂದ ತುಂಬಿರುವ ನೀರಿನ ತರ ಕಾಣುತ್ತೆ. ಈ ರೆಡ್ ಸ್ಯಾಂಡ್ ಬೀಚ್ ನಲ್ಲಿ ಮನುಷ್ಯರಿಗಿಂತ ಹೆಚ್ಚು ಸೀ ಲಯನ್ಸ್ ಕಂಡು ಬರ್ತವೆ. ಜೊತೆಗೆ ಫ್ಲೆಮಿಂಗೋ ಪಕ್ಷಿಗಳು ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಪ್ರಸ್ತುತ ಈ ಬೀಚ್ ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಗಿದೆ. ನಂಬರ್ 6, ಗ್ರೀನ್ ಸ್ಯಾಂಡ್ ಬೀಚ್, ಹವಾಲಿ. ಅಮೆರಿಕದ ಹವಾಲಿ ಸಿಟಿಯಲ್ಲಿರುವ ಈ ಬಿಗ್ ಐಲ್ಯಾಂಡ್ ನಲ್ಲಿ ಪಾಪಕೋಲಿಯಾ ಅನ್ನುವ ಹಸಿರು ಬಣ್ಣದ ಬೀಚ್ ಇದೆ. ಹೌದು, ಇಲ್ಲಿರುವ ಹಸಿರು ಬಣ್ಣದ ಮರಳಿನಿಂದ ಈ ಬೀಚ್ ಪ್ರಪಂಚದಾದ್ಯಂತ ಫೇಮಸ್ ಆಗಿದೆ. ಇದರಿಂದಾನೇ ಇದನ್ನ ಗ್ರೀನ್ ಸ್ಯಾಂಡ್ ಬೀಚ್ ಅಂತ ಕೂಡ ಕರೀತಾರೆ. ನೂರಾರು ವರ್ಷಗಳಿಂದ ಈ ಬೀಚ್ ಹಸಿರು ಬಣ್ಣದಲ್ಲಿ ಕಂಡು ಬರ್ತಿದೆ. ಇಲ್ಲಿನ ಮರಳು ಹಸಿರು ಬಣ್ಣದಲ್ಲಿ ಇರೋದಕ್ಕೆ ಕಾರಣವೇನು ಅಂತ ವಿಜ್ಞಾನಿಗಳು ತುಂಬಾನೇ ರಿಸರ್ಚ್ ಅನ್ನ ಮಾಡ್ತಾರೆ. ಈ ಐಲ್ಯಾಂಡ್ ನಲ್ಲಿ ಒಂದು ದೊಡ್ಡ ವಾಲ್ಕನೋ ಇತ್ತು. ಈ ವಾಲ್ಕನೋ ಬ್ಲಾಸ್ಟ್ ಆದಾಗ ಅದರಿಂದ ಹಸಿರು ಬಣ್ಣದ ಕ್ರಿಸ್ಟಲ್ಸ್ ಹೊರಗಡೆ ಬರ್ತಾ ಇದ್ವು. ಸಮಯ ಕಳೆದಂತೆ ಈ ಹಸಿರು ಬಣ್ಣದ ಕ್ರಿಸ್ಟಲ್ಸ್ ಎಲ್ಲ ಅಲ್ಲಿರುವ ಮರಳಿನಲ್ಲಿ ಬೆರೆತು ಹೋಗಿವೆ. ಇದರಿಂದಾನೇ ಅಲ್ಲಿರುವ ಮರಳು ಹಸಿರು ಬಣ್ಣಕ್ಕೆ ಬದಲಾಗಿದೆ. ಹಾಗಂತ ಈ ಬೀಚ್ ಪೂರ್ತಿಯಾಗಿ ಹಸಿರು ಬಣ್ಣದಲ್ಲಿ ಇರೋದಿಲ್ಲ. ಕೆಲವು ಕಡೆ ಕಪ್ಪು ಮತ್ತು ಬಿಳಿ ಬಣ್ಣದ ಮರಳು ಕೂಡ ಕಂಡು ಬರುತ್ತೆ. ಇದರಿಂದ ಈ ಬೀಚ್ ಇನ್ನೂ ಹೆಚ್ಚು ಸುಂದರವಾಗಿ ಕಾಣಿಸುತ್ತೆ. ನಂಬರ್ 5, ಗ್ಲಾಸ್ ಬೀಚ್, ಕ್ಯಾಲಿಫೋರ್ನಿಯಾ. ನೀವು ನೋಡಿರುವ ಎಲ್ಲಾ ಬೀಚ್ಗಳು ಕೇವಲ ಮರಳಿನಿಂದ ಉಂಟಾಗಿವೆ, ಆದ್ರೆ ಈಗ ಹೇಳುವ ಬೀಚ್ ಮಾತ್ರ ಮರಳಿನಿಂದ ಉಂಟಾಗಿಲ್ಲ, ಬದಲಿಗೆ ಗ್ಲಾಸ್ ನ ಚೂರುಗಳಿಂದ ಉಂಟಾಗಿದೆ. ಈ ಬೀಚ್ ನಲ್ಲಿ ನೀವು ಎಲ್ಲಿ ನೋಡಿದ್ರು ಕೂಡ ಕೇವಲ ಗ್ಲಾಸ್ ನ ಚೂರುಗಳು ಮಾತ್ರ ಕಂಡು ಬರ್ತವೆ. ಈ ವಿಚಿತ್ರವಾದ ಬೀಚ್ ಅನ್ನ ನೋಡ್ಬೇಕು ಅಂದ್ರೆ ನೀವು ಅಮೆರಿಕದ ಕ್ಯಾಲಿಫೋರ್ನಿಯಾಗೆ ಹೋಗ್ಬೇಕು. ಗ್ಲಾಸ್ ನ ಚೂರುಗಳಿಂದ ತುಂಬಿರುವ ಈ ಬೀಚ್ ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ. ಇಲ್ಲಿ ಬಣ್ಣ ಬಣ್ಣದ ಗ್ಲಾಸ್ ಚೂರುಗಳು ಕೂಡ ಬಿದ್ದಿವೆ. ಈ ಪ್ಲೇಸ್ ಕೇವಲ ಪ್ರವಾಸಿಗರನ್ನ ಅಟ್ರಾಕ್ಟ್
ಮಾಡೋದಿಲ್ಲ. ಪ್ರವಾಸಿಗರ ಜೊತೆ ಜೊತೆಗೆ ಜ್ಯುವೆಲರಿ ಡಿಸೈನರ್ಸ್ ಕೂಡ ಈ ಬೀಚ್ ಬಳಿ ಪದೇ ಪದೇ ಬರ್ತಾ ಇರ್ತಾರೆ. ಯಾಕಂದ್ರೆ ಇಲ್ಲಿ ಸಿಗುವ ಗ್ಲಾಸ್ ಚೂರುಗಳಿಂದ ಕೆಲವು ವಿಭಿನ್ನವಾದ ಜ್ಯುವೆಲರಿಗಳನ್ನ ತಯಾರಿ ಮಾಡ್ತಾರೆ. ಈಗ ನಿಮ್ಗೆಲ್ಲ ಒಂದು ಡೌಟ್ ಬಂದಿರುತ್ತೆ, ಈ ಬೀಚ್ ನಲ್ಲಿ ನಾವು ನಡೆದೋಡಕ್ಕೆ ಆಗೋದಿಲ್ವಾ ಅಂತ. ಇಲ್ಲಿರುವ ಗ್ಲಾಸ್ ಚೂರುಗಳು ತುಂಬಾನೇ ಶಾರ್ಪ್ ಆಗಿ ಏನು ಇರೋದಿಲ್ಲ, ಇದರಿಂದ ಇಲ್ಲಿ ನೀವು ನಡೆದಾಡಬಹುದು. ಇದ್ರ ಬಗ್ಗೆ ಒಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ಗ್ಲಾಸ್ ಚೂರುಗಳು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿಲ್ಲ. ಕೆಲವು ವರ್ಷಗಳ ಹಿಂದೆ ಅಲ್ಲಿನ ಜನರು ಈ ಬೀಚ್ ಅನ್ನ ಒಂದು ಗಾರ್ಬೇಜ್ ರೀತಿ ಬಳಸ್ತಾ ಇದ್ರು. 1967ರಲ್ಲಿ ಈ ಬೀಚ್ ಅನ್ನ ಕ್ಲೀನ್ ಮಾಡಿ ಅಲ್ಲಿದ್ದ ಎಲ್ಲಾ ಕಸವನ್ನ ಸಮುದ್ರದ ಒಳಗೆ ಬಿಸಾಕ್ತಾರೆ. ಆದ್ರೆ ಸಮುದ್ರ ಮಾತ್ರ ಆ ಎಲ್ಲಾ ಕಸವನ್ನ ಈ ರೀತಿಯ ಸುಂದರವಾದ ಗ್ಲಾಸ್ ಚೂರುಗಳನ್ನಾಗಿ ಮಾಡಿ ಮತ್ತೆ ಬೀಚ್ ಗೆ ಎಸೆಯುತ್ತೆ. ಈ ಪ್ರೋಸೆಸ್ ಎಲ್ಲ ಒಂದೇ ಒಂದು ದಿನದಲ್ಲಿ ನಡೆದಿಲ್ಲ, ಬರೋಬ್ಬರಿ 30 ವರ್ಷಗಳ ಸಮಯ ತೆಗೆದುಕೊಂಡಿತ್ತು. ಹಾಗಂತ ನೀವು ಕೂಡ ಸಮುದ್ರದಲ್ಲಿ ಕಸವನ್ನ ಎಸೆಯಬೇಡಿ. ಎಲ್ಲಾ ಸಮಯದಲ್ಲೂ ಈ ಪ್ರೋಸೆಸ್ ಅನ್ನೋದು ವರ್ಕ್ ಆಗೋದಿಲ್ಲ. ಈ ರೀತಿ ತುಂಬಾ ಅಂದ್ರೆ ತುಂಬಾನೇ ರೇರ್ ಆಗಿ ನಡೆಯುತ್ತೆ. ನಂಬರ್ 4, ಜಿಲಾಟ್ನಿ ರ್ಯಾಟ್ ಬೀಚ್, ಕ್ರೊಯೇಷಿಯಾ. ಯುರೋಪ್ ನಲ್ಲಿರುವ ಒಂದು ಅದ್ಭುತವಾದ ಬೀಚ್ ಇದು. ಈಗ ನೋಡೋದಕ್ಕೆ ಒಂದು ನಾರ್ಮಲ್ ಬೀಚ್ ರೀತಿ ಕಾಣ್ತಾ ಇದೆ ಅಲ್ವಾ, ಆದ್ರೆ ಇದೇ ಬೀಚ್ ಅನ್ನ ಒಂದೆರಡು ವರ್ಷ ಬಿಟ್ಟು ನೋಡಿದ್ರೆ ಈ ಬೀಚ್ ಅನ್ನ ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಬೀಚ್ ಸಮಯದ ಜೊತೆ ಜೊತೆಗೆ ತನ್ನ ಆಕಾರವನ್ನ ಕೂಡ ಬದಲಾಯಿಸಿಕೊಳ್ಳುತ್ತೆ. ಊಸರವಳ್ಳಿ ಬಣ್ಣ ಬದಲಾಯಿಸಿದಷ್ಟು ಸುಲಭವಾಗಿ ಇದು ತನ್ನ ಆಕಾರವನ್ನ ಬದಲಾಯಿಸಿಕೊಳ್ಳುತ್ತೆ. ಸಮ್ಮರ್ ಟೈಮ್ ನಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟವಾದ ಕೆಲಸ. ಯಾಕಂದ್ರೆ ಆ ಸಮಯದಲ್ಲಿ ಅಷ್ಟೊಂದು ರಶ್ ಆಗಿರುತ್ತೆ ಈ ಬೀಚ್. ಇದರಿಂದಾನೇ ನೀವು ಅಂದಾಜಿಸಬಹುದು ಈ ಬೀಚ್ ಎಷ್ಟೊಂದು ಸುಂದರವಾಗಿದೆ ಅಂತ. ಈ ಬೀಚ್ ಅನ್ನ ಗೋಲ್ಡನ್ ಹಾರ್ನ್ ಬೀಚ್ ಅಂತ ಕೂಡ ಕರೀತಾರೆ. ನಂಬರ್ 3, ಹಾಟ್ ವಾಟರ್ ಬೀಚ್, ನ್ಯೂಜಿಲೆಂಡ್. ನ್ಯಾಚುರಲ್ ಬ್ಯೂಟಿಗೆ ನ್ಯೂಜಿಲೆಂಡ್ ತುಂಬಾನೇ ಫೇಮಸ್ ಆಗಿದೆ. ಅದೇ ರೀತಿಯಲ್ಲಿ ಇಲ್ಲಿ ಹಲವಾರು ಸುಂದರವಾದ ಬೀಚ್ ಗಳಿವೆ. ಆದ್ರೆ ಅವುಗಳಲ್ಲಿ ಒಂದು ಬೀಚ್ ಮಾತ್ರ ತುಂಬಾನೇ ವಿಚಿತ್ರವಾಗಿ ಮತ್ತು ವಿಸ್ಮಯವಾಗಿ ಕೂಡ ಇದೆ. ಅದೇ ಹಾಟ್ ವಾಟರ್ ಬೀಚ್. ಇಂತಹ ವಿಚಿತ್ರವಾದ ಬೀಚ್ ಅನ್ನ ಖಂಡಿತ ನೀವು ಯಾರು ಕೂಡ ನೋಡಿರೋದಿಲ್ಲ. ಯಾಕಂದ್ರೆ ಈ ಬೀಚ್ ನಲ್ಲಿ ನಿಮ್ಗೆ ಹಾಟ್ ವಾಟರ್ ಸಿಗುತ್ತೆ. ಅಂದ್ರೆ ಇಲ್ಲಿರುವ ಮರಳನ್ನ ತೋಡಿದ್ರೆ ಅಲ್ಲಿ ಬಿಸಿಯಾಗಿರುವ ನೀರು ಸಿಗುತ್ತೆ. ಇದರಿಂದ ಇಲ್ಲಿಗೆ ಬರುವ ಪ್ರವಾಸಿಗರು ಮರಳನ್ನ ತೋಡಿ ಒಂದು ಗುಂಡಿಯನ್ನ ಕ್ರಿಯೇಟ್ ಮಾಡ್ತಾರೆ. ನಂತರ ಅದರಲ್ಲಿ ಬರುವ ಬಿಸಿ ನೀರಿನಲ್ಲಿ ಸ್ನಾನ ಮಾಡುತ್ತಾ ಎಂಜಾಯ್ ಮಾಡ್ತಾರೆ. ಈ ಬೀಚ್ ನ ವಿಸ್ಮಯವನ್ನ ನೋಡಲು ಪ್ರತಿ ವರ್ಷ ಇಲ್ಲಿಗೆ 7 ಲಕ್ಷಕ್ಕಿಂತ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಇಲ್ಲಿ ಬಿಸಿ ನೀರು ಬರೋದಕ್ಕೆ ಕಾರಣವೇನು ಅಂದ್ರೆ ಕೆಲವು ವರ್ಷಗಳ ಹಿಂದೆ ಇಲ್ಲಿರುವ ವಾಲ್ಕನೋ ಬ್ಲಾಸ್ಟ್ ಆಗಿ ಭೂಮಿಯ ಒಳಗಡೆ ಒಂದು ಬಿಸಿಯಾಗಿರುವ ಕಲ್ಲಿನ ಲೇಯರ್ ಕ್ರಿಯೇಟ್ ಆಗಿದೆ. ಈ ಬಿಸಿಯಾಗಿರುವ ಕಲ್ಲಿನಿಂದಾನೇ ಇಲ್ಲಿ ಬಿಸಿ ನೀರು ಬರ್ತಾ ಇದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ನಂಬರ್ 2, ಹಿಡನ್ ಬೀಚ್, ಮೆಕ್ಸಿಕೋ. ಫ್ರೆಂಡ್ಸ್, ಅಮೆರಿಕಾದ ಮೆರಿಟ್ ಐಲ್ಯಾಂಡ್ ನಲ್ಲಿ ಈ ವಿಸ್ಮಯವಾದ ಬೀಚ್ ಇದೆ. ಈ ಹಿಡನ್ ಬೀಚ್ ಅನ್ನ ಲವ್ ಆಫ್ ಬೀಚ್ ಅಂತ ಕೂಡ ಕರೀತಾರೆ. ಸಮುದ್ರದ ಅಲೆಗಳ ಹೊಡೆತಕ್ಕೆ ಇಲ್ಲಿರುವ ಬೆಟ್ಟ ಒಂದು ಬೀಚ್ ಆಗಿ ಬದಲಾಗಿದೆ. ಈ ಬೀಚ್ ಒಳಗಡೆ ಹೋಗ್ಬೇಕು ಅಂದ್ರೆ ನೀವು ಚಿಕ್ಕ ಚಿಕ್ಕ ಬೋಟ್ ಗಳ ಮೂಲಕವೇ ಇದರ ಹತ್ತಿರ ಹೋಗ್ಬೇಕು. ನಂತರ ಅಲ್ಲಿಂದ ಈಜ್ಕೊಂಡು ಈ ಬೀಚ್ ಒಳಗಡೆ ಹೋಗ್ಬಹುದು. ಇದರ ಒಳಗಡೆಯಿಂದ ಆಕಾಶವನ್ನ ನೋಡೋದೇ ಒಂದು ಅದ್ಭುತ. ಅಷ್ಟೊಂದು ಸುಂದರವಾಗಿರುತ್ತೆ ಈ ಪ್ರದೇಶ. ಫಸ್ಟ್ ಟೈಮ್ ಇಲ್ಲಿಗೆ ಹೋದಾಗ ನಿಮ್ಗೆ ಯಾವುದೋ ಬೇರೆ ಗ್ರಹದಲ್ಲಿರುವ ಫೀಲಿಂಗ್ ಬರುತ್ತೆ. ಈ ಐಲ್ಯಾಂಡ್ ಸುತ್ತ ಇರುವ ಸಮುದ್ರ ಹೆಚ್ಚು ಆಳವಾಗಿ ಕೂಡ ಇರೋದಿಲ್ಲ. ಇದರಿಂದ ಇಲ್ಲಿಗೆ ಬರುವ ಪ್ರವಾಸಿಗರು ಇಲ್ಲಿ ಬೋಟಿಂಗ್ ಕೂಡ ಮಾಡ್ತಾರೆ. ಈ ಡ್ರೋನ್ ಶಾಟ್ ಅನ್ನ ನೋಡಿ, ಆಲ್ಮೋಸ್ಟ್ ಈ ಐಲ್ಯಾಂಡ್ ನ ಮಧ್ಯದಲ್ಲಿ ಈ ಬೀಚ್ ಅನ್ನೋದು ಇದೆ. ನಂಬರ್ 1, ವೈಟ್ ಹೆವೆನ್ ಬೀಚ್, ಆಸ್ಟ್ರೇಲಿಯಾ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾ ಒಂದು ದೊಡ್ಡ ಮಹಾದ್ವೀಪ. ಅಂದ್ರೆ ಇಲ್ಲಿ ಅತಿ ಹೆಚ್ಚು ಬೀಚ್ ಗಳನ್ನ ನಾವು ನೋಡಬಹುದು. ಅವುಗಳಲ್ಲಿ ವೈಟ್ ಹೆವೆನ್ ಬೀಚ್ ಕೂಡ ಒಂದು. ಇಲ್ಲಿರುವ ಮರಳು ಹೆಚ್ಚು ಬಿಳಿ ಬಣ್ಣದಲ್ಲಿ ಕಂಡು ಬರುತ್ತೆ. ಇಲ್ಲಿನ ಮರಳಿನಲ್ಲಿ ಹೆಚ್ಚು ವೈಟ್ ಕ್ರಿಸ್ಟಲ್ ಸಿಲಿಕಾ ಇದೆ. ಇದರಿಂದಾನೇ ಈ ಬೀಚ್ ಹೊಳೆಯುತ್ತಾ ಸುಂದರವಾಗಿ ಕಾಣಿಸುತ್ತೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಫ್ರೆಂಡ್ಸ್, 100K ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.